ಈ ಬೆಳವಣಿಗೆ ಶಿವಮೊಗ್ಗದಲ್ಲಿ ಹಲವಾರು ಬೇರೆ ಥರದ ಕ್ರಿಮಿನಲ್ ಕೇಸ್ಗಳಿದೆ. ಅವ್ರಿಗೆ ಎದುರಿಸಿ ಸೊ ಈ ಪ್ರಕರಣ ಮುಚ್ಚಾಕುವಂಥ ಸಾಧ್ಯತೆ ಕಂಡು ಬಂದಿರುತ್ತೆ. ನಾನೇನು ಅರ್ಜಿ ಕೊಡಿ ಅದಕ್ಕೆ ನೀವು ಯಾಕೆ ತನಿಖೆ ಮಾಡಲ್ಲ, ಯಾಕೆ ಆ ಸತ್ಯಾಂಶ ತಿಳಿಸಲ್ಲ? ಏನೋ ದರ್ಶನ್ ಕೇಸ ಏನೋ ದೊಡ್ಡ ಸಾಧನೆ ಮಾಡಿ ತೋರಿಸೋದು ಬಿಂಬಿಸೋದು ಇದೆಯಲ್ಲ, ಅದನ್ನು ಪ್ರಶ್ನೆ ಮಾಡ್ತೀನಿ ಅಷ್ಟೇ. ಅವ್ರು ಪ್ರಾಮಾಣಿಕ ಕೆಲಸ ಮಾಡಲಿ. ಸ್ವತಃ ಅವ್ರ ತಂಗಿ ಭವ್ಯ ಅವರವರು ಮೈಸೂರಿನಲ್ಲಿ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಉಪನಿರೀಕ್ಷಿಕೆಯಾಗಿದ್ದಾಗ ಬೆಳವಾಡಿ ಶಿವಮೂರ್ತಿ ಮಗ ಪ್ರದೀಪ್ ಅನ್ನೋ ವ್ಯಕ್ತಿಗೆ ಮದುವೆಯಾಗಿ ಅವ್ರು 2 ಮಕ್ಕಳು ಇದ್ದಾರೆ ಅಂತ ಗೊತ್ತಿರೋ ಕೂಡ ಇವರು ಜವಾಬ್ದಾರಿತ ಪೊಲೀಸ್ ಅಧಿಕಾರಿಯಾಗಿ ಪ್ರದೀಪ್ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಮದುವೆ ಆಗುವಂಥ ಪ್ರಯತ್ನ, 2ನೇ ಮದುವೆ ಆಗುವಂಥ ಪ್ರಯತ್ನಗಳು ನಡೆಸಿ ಆ ವಿಚಾರದಲ್ಲಿ ಅವ್ರ ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅವರೇ ಸ್ಪಷ್ಟ ಕಾರಣ ಆಗಿದ್ದಾರೆ. ಸೊ ಅಲ್ಲಿ ನೀವು ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ನೋಡಬೇಕು. ಸ್ವತಃ ಭವ್ಯರವರ ಹೇಳಿಕೆ ಕೊಟ್ಟಿದ್ದಾರೆ. ಅವತ್ತು ರಾತ್ರಿ ನನಗೆ ವಿಡಿಯೋ ಕಾಲ್ ಮಾಡಿದರು. ಆ ವಿಡಿಯೋ ಕಾಲದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ನೇಣು ಹಾಕೊಳ್ತಾರಂಥದ್ದು ಇದನ್ನು ತೋರಿಸೋರು. ಸ್ವತಃ ಅವರೇ ಹೇಳಿದ್ದಾರೆ, ನನಗೆ ವಿಡಿಯೋ ಕಾಲ್ ಮಾಡಿದರು, ಇದೆಲ್ಲ ತೋರಿಸಿದಾಗ ನಾನು ಗಾಬರಿಗೆ ಅಲ್ಲಿ ಹೋದೆ ಅಂಥೇಳಿ. ಸೊ ಇವರು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಆ ಅಪಾರ್ಟ್ಮೆಂಟ್ಸಲ್ಲಿದ್ದಂಥ ಭದ್ರತಾ ಸಿಬ್ಬಂದಿಗಾಗಲಿ ಅಥವಾ ಬೇರೆ ಯಾರಿಗಾಗಲಿ ಫೋನ್ ಮಾಡಿದರೆ ಆತನ ರಕ್ಷಣೆ ಮಾಡುವಂಥ ಸಾಧ್ಯತೆ ಇರ್ತಿತ್ತು. ಅಥವಾ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅವರಾದ ಕೂಡಲೇ ಹೋಗ್ತಾ ಇದು ಮಾಡ್ತಿದ್ರು. ಮತ್ತು ಅದೇ ಅಪಾರ್ಟ್ಮೆಂಟ್ಸ್ ಹತ್ರದಲ್ಲೇ ಅವ್ರ ಪೆಟ್ರೋಲ್ ಬಂಕ್ ಇತ್ತು. ಆ ಪೆಟ್ರೋಲ್ ಬಂಕ್ ಹುಡುಗರು ಅಲ್ಲೇ ಇದ್ದರು. ಅವ್ರಿಗೆ ಫೋನ್ ಮಾಡಬಹುದಾಯಿತು. ಅವ್ರು ಯಾವುದೇ ರೀತಿ ಪ್ರಯತ್ನ ಪಡಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಭವ್ಯ ಅವರವರೇ ಅವ್ರ ಸಾವಿಗೆ ಕಾರಣ ಅಂತೇಳಿ. ಈ ಚಂದನ್ ಕುಮಾರ್ ಅವರು ಪ್ರಭಾವಿ ಅಧಿಕಾರಿಗಳಿಂದ ಆ ಪ್ರಭಾವನ ಬೆಳೆಸ್ಕೊಂಡು ನನಗೆ ಇರೋ ಅನುಮಾನ ಪ್ರಕಾರ ಈ ಬೆಳವಣಿಗೆ ಶಿವಮೊಗ್ಗದಲ್ಲಿ ಹಲವಾರು ಬೇರೆ ಥರದ ಕ್ರಿಮಿನಲ್ ಕೇಸ್ಗಳಿದೆ. ಆ ಒಂದು ಕೇಸ್ನ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಎದುರಿಸಿ ಸೊ ಈ ಪ್ರಕರಣ ಮುಚ್ಚಾಕುವಂಥ ಸಾಧ್ಯತೆ ಕಂಡು ಬಂದಿರುತ್ತೆ. ಅಲ್ಲ, ನಿಮ್ಮ ಅನುಮಾನ ನಿಜ ಆಗಿರುತ್ತೆ ಅಂತ ಹೆಂಗೆ ಹೇಳ್ತೀರಿ? ಈಗ ಅವರೇ ಕೇಸ್ ವಾಪಸ್ ತೊಗೊಂಡು ಬಿ ರಿಪೋರ್ಟ್ ಕೊಟ್ಟಿದ್ದಾರೆ ಸ್ಟೇಷನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸರ್, ಅವ್ರ ಕೇಸ್ ವಾಪಸ್ ತಗೊಂಡಿಲ್ಲ. ಈ ತನಿಖಾಧಿಕಾರಿ ಬಿ ಅಂತಿಮ ವರದಿ ಸಲ್ಲಿಸಿದ್ದಾರೆ. ಸೊ ಅವ್ರು ಏನೂ ಮಾಡಿಲ್ಲ ಅಂದರೆ ನಾನು ಹೇಳ್ತಾ ಇರೋದು, ನಾನೇನು ಅರ್ಜಿ ಕೊಡಿ ಅದ್ರ ಬಗ್ಗೆ ನೀವು ಯಾಕೆ ತನಿಖೆ ಮಾಡಲ್ಲ, ಯಾಕೆ ಆ ಸತ್ಯಾಂಶ ತಿಳಿಸಲ್ಲ? ಸೊ ಅದನ್ನು ಮಾಡಬೇಕಲ್ಲ. ಮತ್ತು ಸತ್ಯಾಂಶ ನಾನು ಹೇಳೋದು ನೀವು ಸುಳ್ಳು ಅಂತ ಹೇಳಲ್ಲ. ಸ್ನೇಹಮಯಿ ಕೃಷ್ಣ ಅವರು ಚಂದನ್ ಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಟಾರ್ಗೆಟ್ ಇಲ್ಲ ಸರ್, ನಾವು ವಾಸ್ತವಾಂಶ ಹೇಳ್ತಿದ್ರಿ. ಚಂದನ್ ಕುಮಾರ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ನಾನು ಹೇಳ್ತಾ ಇರೋದು, ಅವರು ಸ್ವತಃ ಅವ್ರ ತಂಗಿ ಮಾಡತಕ್ಕಂಥ ಕೃತ್ಯದಲ್ಲಿ ಸತ್ಯವನ್ನು ಎತ್ತಿಡಿಯೋಕ್ಕೆ ಆಗದೆ ಅದನ್ನು ಮುಚ್ಚಾಕುವಂಥ ಪ್ರಭಾವ ಬೀರೋದ ವ್ಯಕ್ತಿ. ನಾನು ಏನೋ ದರ್ಶನ್ ಕೇಸ ಏನೋ ದೊಡ್ಡ ಸಾಧನೆ ಮಾಡಿ ತೋರಿಸೋದು ಬಿಂಬಿಸೋದು ಇದೆಯಲ್ಲ, ಅದನ್ನು ಪ್ರಶ್ನೆ ಮಾಡ್ತೀನಿ ಅಷ್ಟೇ.